ಇನ್ನು ಬಾಗಲಕೋಟೆಯಲ್ಲಿ ಕೊನೆಗೂ ಶಾಂತಿ ಸಭೆ ನಡೆದಿದೆ. ಬಾಗಲಕೋಟೆಯಲ್ಲಿ ಹಿಂದೂ ಮುಖಂಡರ ಸಭೆ ಅಂತ್ಯವಾಗಿದೆ. ಚರ್ಚೆಯೊಂದಿಗೆ ಒಕ್ಕೊರಲಿನಿಂದ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಈ ಒಂದು ಸಭೆಯಲ್ಲಿ ಮೊದಲು ಹೋರಾಟ, ನಂತರ ಶಿವಾಜಿ ಜಯಂತಿ ಆಚರಣೆ, ಮಸೀದಿ ಅಧ್ಯಕ್ಷ ಸೇರಿದಂತೆ ಸದಸ್ಯರ ಮೇಲೆ ಕೇಸ್ ಹಾಕಬೇಕು. ಫೆಬ್ರವರಿ 26ಕ್ಕೆ ಬಾಗಲಕೋಟೆ ಚಲೋ ಹೋರಾಟಕ್ಕೆ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ. ಬಾಗಲಕೋಟೆ ಜಿಲ್ಲೆಯಾದ್ಯಂತ ಹೋರಾಟವನ್ನ ನಡೆಸೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಮಸೀದಿ ಅಧ್ಯಕ್ಷ ಸದಸ್ಯರ ಅರೆಸ್ಟ್ ಆಗುವ ಈ ಹೋರಾಟ ಇರುತ್ತೆ ಅಂತ ಹೇಳಿದ್ದಾರೆ. ನಾಳೆ ನಗರಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕರೆಸೋದಕ್ಕೆ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ. ಚರಂತಿ ಮಠದ ಶಿವಾನುಭವ ಮಂಟಪದಲ್ಲಿ ಈ ಒಂದು ಸಭೆ ನಡೆದಿದ್ದು ಹಲವು ನಿರ್ಣಯಗಳೊಂದಿಗೆ ಹಿಂದೂ ಮುಖಂಡರ ಸಭೆ ಅಂತ್ಯವಾಗಿದೆ. ಈ ಸಭೆಗೆ ಇದು ಯಾಕೆ ನಿರ್ಣಯ ಸಭೆ ಇದೆ, ಅದಕ್ಕೆ ಇದು ಏನು ಹೇಳಿದಾಗ ನಮ್ಮ ಹಬ್ಬಗಳು ಬಂದವು. ಇವತ್ತು ಇಡೀ ದೇಶಾದ್ಯಂತ ಲಕ್ಷಾಂತರ ಸಮ್ಮೇಳನಗಳೇನು ಹೇಳ್ತಲ್ಲ ಅದು ಕೇಳಿಸ್ತೈತಿ, ಇಲ್ಲಾಂದ್ರೆ ನನಗೆ ಕೇಳಿಸಾಕೈತಿ. ಈಗ ಹೇಳಿದ್ರು ಒಂದ್ಸಲ ಮತ್ತೆ ಅದ ಸಲ ನಾವು ಏನು ನಿನ್ನೆ ಲಾಸ್ಟ್ ಗಡುವು ಮಾಡ್ತೀವಲ್ಲ, ಆ ಗಡುವು ಯಾವ್ದಕ್ಕೋಸ್ಕರ ಇವತ್ತು ನಾವು ಈ ಗುಡಿ ಒಳಗೆ ಈ ಮಠದೊಳಗೆ ಇತ್ತು, ಅದಕ್ಕೋಸ್ಕರ ಇವತ್ತಿನ ಸೇರಿ ಇವತ್ತ ಈ ವರ್ಷ 2026 ಅದ್ದೂರಿ ನಂತರ ನಮ್ಮ ಎಲ್ಲಾ ಸಮಾಜಗಳ ಮೆರವಣಿಗೆ ಹೋಗ್ತಾವ.